ಸರ್ ಇದು ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಆಮೇಲೆ ಪಾಲಕ್ ಮತ್ತೆ ಮೆಂತ್ಯ ಎಲ್ಲವನ್ನು ಫ್ರೈ ಮಾಡಿ ರುಬ್ಕೊಂಡಿರೋ ಮಸಾಲ. ಈಗ ಹೋಟ್ಲು ಮಾಡ್ಬೇಕಂತ ಬಂದು ನಮ್ಮ ಜೊತೆಗೆ ನಮ್ಮ ಹೋಟ್ಲಲ್ಲಿ ಎಲ್ಲ ಝೀರೋ ಇಂದ ಎಲ್ಲ ಕಲ್ತಿದ್ದಾರೆ. ವೈಟ್ ಫೀಲ್ಡ್ ಇಂದ ಬಂದಿದ್ದಾರೆ ಇವರು. ದೊಡ್ಡ ಹೋಟ್ಲಲ್ಲ, ಚಿಕ್ಕದೇ ಮಾಡ್ತಾ ಇದ್ದಾರೆ ಫುಟ್ಪಾತ್ ಅಲ್ಲಿ. ಹೌದು, ಆಲ್ರೆಡಿ ನಿಮ್ ಚಾನಲ್ ಅಲ್ಲಿ ಅದು ರೆಸಿಪಿ ತೋರಿಸಿದೀವಿ. ಪೆಪ್ಪರ್ ಕಬಾಬ್ ಅಂತ ತುಂಬಾ ಜನ ಇಷ್ಟಪಟ್ಟು ಮನೇಲಿ ಮಾಡ್ಕೊಂಡು ಎಲ್ಲ ಖುಷಿ ಪಟ್ಟಿದ್ದಾರೆ. ಆ ರೆಸಿಪಿನೂ ಇದೆ. ಇದ್ರ ಟೇಸ್ಟೇ ಬೇರೆ. ಅಲ್ಲಿ ನಾವು ಪೆಪ್ಪರ್ ಕಬಾಬ್ ಅಂತೀವಲ್ಲ, ಅದ್ರ ಟೇಸ್ಟೇನೆ ಬೇರೆ. ಎರಡು ಅಜಗಜ ಅಂತಾರೆ ವ್ಯತ್ಯಾಸ. ಜಿಂಗಲಲ್ಲ ಕಬಾಬ್ ಇದು. ಜಿಂಗಲಲ್ಲ ಕಬಾಬ್ ತಿಂದ್ರೆ ಲೈಫೇ ಜಿಂಗಲಲ್ಲ ಅನ್ಸುತ್ತೆ. ಭೂಸಿರಿ ದಮ್ ಬಿರಿಯಾನಿ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಕಾಕೋಳು ರಾಜನಕುಂಟೆ ಮೇನ್ ರೋಡ್ ಇದು. ಚೊಕ್ಕನಹಳ್ಳಿ ಬಸ್ ಸ್ಟಾಪ್ ಎದುರುಗಡೆಗೆ ಪ್ರೆಸಿಡೆನ್ಸಿ ಕಾಲೇಜ್ ಹತ್ರನೇ ಇದೆ ಭೂಸಿರಿ ದಮ್ ಬಿರಿಯಾನಿ ಅಂತ. ವಿಜಯ್ ಅವರು ಸಾಫ್ಟ್ವೇರ್ ಡೆವಲಪರಿಂದ ಹೋಟೆಲ್ ಉದ್ಯಮದ ಕಡೆಗೆ ಇನ್ನೊಬ್ಬರು ಬಂದ್ಬಿಟ್ರು ಇವಾಗ. ರಘುವರ್ ಹತ್ರ, ನಮ್ಮ ರಘುವರ್ ಹತ್ರ, ರಾಘೂಸ್ ಕಿಚನ್ ರಘುವರ್ ಹತ್ರ 1 ತಿಂಗಳು ಟ್ರೈನಿಂಗ್ ತೊಗೊಂಡಿದ್ದಾರೆ ಬಿರಿಯಾನಿ ಮಾಡೋದಕ್ಕೆ. ಅವ್ರದ್ದು ಶೈಲಿಯಲ್ಲಿ ರಾಜನಕುಂಟೆಯಲ್ಲಿ ಶುರುವಾಗಿ 3 ದಿನ ಆಗಿದೆ ಅಂತ. ಏನು ಆಫರ್ ಇದೆ ತಿಳ್ಕೊಳ್ಳೋಣ. ರಘುವರ್ ಇನ್ನೇನು ಬಂದ್ಬಿಡ್ತಾರೆ, ಅವ್ರ ಹತ್ರನೂ ಮಾತಾಡೋಣ ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ವೀಕ್ಷಕರೇ, ವಿಜಯ್ ಅವರು ಸಾಫ್ಟ್ವೇರ್ ಡೆವಲಪರ್ ಹೋಟೆಲ್ ಉದ್ಯಮಕ್ಕೆ. ಹೌದು ಸರ್. ಸರ್, ರಾಜನಕುಂಟೆಯಲ್ಲಿ ನೀವು ಸಾಫ್ಟ್ವೇರ್ ಬಿಟ್ಟು ಹೋಟೆಲ್ ಸ್ಟಾರ್ಟ್ ಮಾಡಿರಂದ್ರೆ ಅದಕ್ಕೊಂದು ಕಾರಣ ಇರಬೇಕು. ಅದೇನು ಸರ್ ಅದು? ಆಕ್ಚುಲಿ ಏನಿಲ್ಲ, ನಾನು ಓನ್ ಬಿಸ್ನೆಸ್ ಮಾಡ್ಬೇಕು ಯಾವಾಗ ಅಂತ ಒಂದು ಮೈಂಡ್ ಅಷ್ಟೇ. ಅದು ಹೋಟ್ಲೇ ಶುರು ಮಾಡಿದ್ರಿ? ಹೌದು, ಹೋಟೆಲ್. ಯಾಕಂದ್ರೆ ನಮ್ಮ ತಾತವ್ರದ್ದು ಕೂಡ ಹೋಟ್ಲ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಹೋಟ್ಲೆ ಮಾಡೋಣ ಅಂತ. ತಾತವ್ರದ್ದು ಹೋಟ್ಲ್ ಇತ್ತು, ಸೊ ಅದಕ್ಕೆ ನಾನು ಹೋಟ್ಲು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಅದ್ರಲ್ಲಿ ಒಂದು ಇದು ಹಿಡಿತ ಗೊತ್ತಿದೆ ಹೋಟೆಲ್ದು? ಹೌದು, ಸ್ವಲ್ಪ ಗೊತ್ತಿದೆ. ನಮ್ಮ ತಾತವ್ರಿಂದ ಸ್ವಲ್ಪ ಬಂದಿದೆ ಅಷ್ಟೇ. ಹಾಗೆ ನಮ್ಮಮ್ಮ ಕೂಡ ನನ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಓಕೆ, ನಿಮ್ಮಮ್ಮ ಇದಾರೆ ಅಲ್ಲಿ? ಇದ್ದಾರೆ. ಓಕೆ, ಇವಾಗ ರಘುವರ್ ಹತ್ರ ನೀವು ಟ್ರೈನಿಂಗ್ ತಗೊಂಡಿರ ಅಂತ ಹೇಳಿದ್ರಿ. ಹೌದು ಸರ್, ಅವರಿಂದಾನೇ ನಾವಿಷ್ಟು ಕಲ್ತ್ಕೊಂಡಿದ್ದು. ಈ ಬಿರಿಯಾನಿ ಮಾಡೋದೆಲ್ಲ ಕಲ್ತ್ಕೊಂಡಿದ್ದು ಅವರಿಂದ. ಇವರು ನಮ್ಮಮ್ಮ ನಾಗರತ್ನ ಅಂತ ಇವ್ರ ತಾಯಿ. ಅವರು ಕೂಡ ಕೈ ಬಲಗೈ ನಿಮ್ಗೆ? ಹೌದು ಸರ್, ಬಲಗೆ. ಓಕೆ, ರಘುವರ್ ಹತ್ರ ಟ್ರೈನಿಂಗ್ ಅಂತ ಹೇಳ್ತಾ ಇದ್ರಿ? ಹೌದು ಸರ್, ರಘು ಸರ್ ಹತ್ರ ಟ್ರೈನಿಂಗ್ ತಗೊಂಡೆ. ನಾನು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡ್ತಾ ನಿಮ್ ವಿಡಿಯೋನೇ ನೋಡಿದ್ದೆ ಆಕ್ಚುಲಿ. ನಿಮ್ ವಿಡಿಯೋ ನೋಡಿ ಸೊ ಅವ್ರ ಹತ್ರ ಕಲ್ತ್ಕೊಂಡು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗ್ ಆಗುತ್ತೆ ಅಂತ ನನಗೆ ನಂಬಿಕೆ, ಪೂರ ನಂಬಿಕೆ ಇದೆ. ಆಗುತ್ತೆ. ಹೊಸ ವರ್ಷಕ್ಕೆ ಹೊಸ ಹೋಟ್ಲು. ಹೌದು, ಒಳ್ಳೇದಾಗ್ಲಿ. ಇವತ್ತು ರಘುವರು ಬಂದ್ಬಿಡ್ಲಿ. ಆಫರ್ ಏನಿದೆ ಸರ್ ಇವತ್ತು? ಇವತ್ತು ಆಫರ್ ಏನಂದ್ರೆ ಬೈ 1 get 1 99ಗೆ. ಒಂದು ತಗೊಂಡ್ರೆ 1 ಬಿರಿಯಾನಿ ತಗೊಂಡ್ರೆ 1 ಬಿರಿಯಾನಿ ಫ್ರೀ 99 ರುಪೀಸ್ಗೆ. ಆಮೇಲೆ ನಿಮ್ದೆಲ್ಲ ಐಟಮ್ಸ್ ನೋಡಿದ್ರೆ ಮೆನು ಅಲ್ಲಿ ಒಂದು ಐಟಮ್ 100 ರೂಪಾಯಿ ಮೇಲಿಲ್ಲ. 100 ರೂಪಾಯಿ ಮೇಲಿಲ್ಲ ಸರ್, ಎಲ್ಲ 99. ಚಿಕನ್ ಬಿರಿಯಾನಿ 1+1 ಫ್ರೀ ಬರುತ್ತೆ. ಆ ಜೊತೆಗೆ ಮತ್ತೇನು ಕೊಡ್ತಿದ್ದೀರಾ? ಕಬಾಬ್ ಕೊಡ್ತಾ ಇದೀವಿ ಸರ್. ಪೆಪ್ಪರ್ ಕಬಾಬು ಮತ್ತೆ ನಮ್ದು ರಾಜಧಾನಿ ಕಬಾಬ್ ಇದೆಯಲ್ಲ, ಆ ಕಬಾಬ್ ಮತ್ತೆ ನಾರ್ಮಲ್ ರೆಡ್ ಕಬಾಬ್. ರಘು ಸರ್ದು. ರಘು ಸರ್ ರಾಜಧಾನಿ ಕಬಾಬ್ ಅಂದ್ರೆ ಫೇಮಸ್ ರಘು ಸರ್ ಅಲ್ಲಿ. ಅದನ್ನ ಕೊಡ್ತಾ ಇದೀವಿ. ಅದು ಕೂಡ ನಮ್ಮ ಹೋಟ್ಲಲ್ಲಿ ಅದೇ ಸ್ಪೆಷಲ್ ಅಂತ ಹೇಳೋದಿವ ನಮ್ಮ. ಸೂಪರ್. ಹೌದು. ಓಕೆ, ರಘುವರ್ ಬಂದ್ಬಿಡ್ಲಿ, ಮಾತಾಡ್ಸ್ಬಿಡೋಣ. ಓಕೆ ಸರ್, ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಯ್, ಥ್ಯಾಂಕ್ ಯು ಸರ್, ಬಂದಿದ್ದೀವಿ. ಕಂಗ್ರ್ಯಾಚುಲೇಷನ್. ಬನ್ನಿ. ಭೂಸಿರಿ ದಮ್ ಬಿರಿಯಾನಿ. ಮೇಲೆ ಹಾಕೊಂಡು ಅಡಿ ಎಣ್ಣೆ ನಿಂತಿರುತ್ತೆ. ಮೇಲೆ ಕೆಳಗೆ ಎರಡು ಮಿಕ್ಸ್ ಮಾಡಿ ಕೊಡ್ಬೇಕು. ಹಿಂಗೆ ಕೊಡಿ. ಓಕೆ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿ, ಇವರು ಸಾಫ್ಟ್ವೇರ್ ಡೆವಲಪರ್. ಅವರು ಕೂಡ ಇವತ್ತು ನಮ್ಮ ಹೋಟೆಲ್ ಫೀಲ್ಡಿಗೆ ಬಂದಿದ್ದಾರೆ. ಆ್ಯಕ್ಚುಲಿ ಹೋಟ್ಲ್ ಫೀಲ್ಡ್ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಇದೆ. ಅದರಲ್ಲಿ ಇವರು ಕೂಡ ಒಬ್ಬರು. ಎಲ್ಲ ಕಡೆ ಸುತ್ತಾಡಿ ಬೇರೆ ಬೇರೆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಲೈಫಲ್ಲಿ ಈಗ ಹೋಟ್ಲು ಮಾಡಬೇಕಂತ ಬಂದು ನಮ್ಮ ಜೊತೆಗೆ ನಮ್ಮ ಹೋಟ್ಲಲ್ಲಿ ಎಲ್ಲ ಝೀರೋ ಇಂದ ಎಲ್ಲ ಕಲ್ತಿದ್ದಾರೆ. ಅಂದರೆ ಎಲ್ಲದೂ ಮಾಡಬೇಕು, ಯಾರಿಲ್ಲ ಅಂದರೂ ಹೋಟ್ಲ್ ನಡ್ಸ್ಕೊಂಡು ಹೋಗ್ಬೇಕು. ಆ ಸ್ಟೇಜಿಗೆ ಬಂದು ಇವತ್ತೆಲ್ಲ ಕಲಿತು ಅವ್ರ ತಾಯಿಯವರು ಸಪೋರ್ಟು, ಬ್ರದರು ಎಲ್ಲರದ್ದು ಸಪೋರ್ಟ್ ಇದೆ. ಮನೆಯವ್ರ ಸಪೋರ್ಟ್ ಇದ್ದರೆ ಖಂಡಿತ ಸಕ್ಸಸ್ಸು. ಇವ್ರು ಮಾಡ್ಕೊಂಡು ಎಲ್ಲ ರೆಡಿ ಆಗಿದ್ದಾರೆ. ಇವತ್ತು ಓಪನಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರದ್ದು ಆಶೀರ್ವಾದ ಇವ್ರ ಮೇಲೆ ಇರಲಿ.
ಚೆನ್ನಾಗಿ ಆಗಲಿ ನಿಮ್ಮದು ಒಳ್ಳೇದಾಗಲಿ, ಒಳ್ಳೆ ಚೆನ್ನಾಗಿ ಬೆಳಿಬೇಕು ಸರ್. ನಿಮ್ಮ ಸಪೋರ್ಟ್ ಟ್ರೈನಿಂಗ್ ಯಾವ ಥರ ಇತ್ತು? ಹೊಸಬರು ಬರಬೇಕಂದ್ರೆ ಏನು ಮಾಡ್ಬೇಕು ಸರ್? ಸರ್ ಇಲ್ಲಿ ನಮ್ಮಲ್ಲಿ ಬರ್ಬೇಕಂದ್ರೆ ಯಾವುದೇ ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಹೊಸಬರು ಬರ್ಬೋದು. ಯಾವ ಪ್ರೊಫೆಷನ್ ಅವ್ರಿಗೆ ಎಷ್ಟು ಓದಿದ್ದಾರೆ ಓದಿಲ್ಲ ಅದೇನು ಬೇಕಾಗಿಲ್ಲ, ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಓಕೆ, ನಾವು ಮಾಡಬೇಕು, ಸ್ವಂತವಾಗಿ ಮಾಡಬೇಕು, ಏನಾದರೂ ಸಾಧನೆ ಮಾಡ್ಬೇಕಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಮ್ಮ ಸಪೋರ್ಟ್ ಇರುತ್ತೆ. ಕಮ್ಮಿ ಬಂಡವಾಳ ಇರ್ಬೋದು. ನೋಡಿ ಇವತ್ತು ಇವ್ರು ನೋಡಿ ಎಲ್ಲಿಂದ ಬಂದಿ ಸರ್ ನೀವು? ನಾನು ವೈಟ್ ಫೀಲ್ಡಿಂದ ಬಂದಿದ್ದಾರೆ. ಇವರು ದೊಡ್ಡ ಹೋಟ್ಲಲ್ಲ, ಚಿಕ್ಕದೇ ಮಾಡ್ತಾ ಇದ್ದಾರೆ ಫುಟ್ಪಾತಲ್ಲಿ. ಹೌದಾ? ಹೌದು. ಅಂತ ಯಾರು ಬೇಕಾದ್ರೆ ಬರ್ಬೋದು. ನಮ್ಗೆ ಅವರೇ ಬರ್ಬೇಕು ಇವರೇ ಬರ್ಬೇಕಂತ ಯಾರು ಮಾಡಬೇಕು, ನಾವು ಇಂಟ್ರೆಸ್ಟ್ ಅಲ್ಲಿ ಇದ್ದೀವಿ, ಬೆಳಿಬೇಕು. ಆಲ್ರೆಡಿ ವೆಜ್ ಮಾಡ್ತಾ ಇದ್ದಾರೆ ಇವರು. ಫ್ರಾಂಚೈಸಿ ಮಾಡ್ಬೇಕಂದ್ರೆ ನಿಮ್ಗೆ ತಗೋಬೇಕು ಅಂದ್ರೆ ಏನು ಖರ್ಚಾಗುತ್ತೆ? ನೋಡಿ ಸರ್, ನಮ್ಮಲ್ಲಿ ಯಾವ ಟ್ರೈನಿಂಗ್ ಯಾವುದು ನಾವು ಫೀಸ್ ತಗೊಳ್ಳೋದಿಲ್ಲ. 10,000 ಡೆಪಾಸಿಟ್. ಯಾಕಂದ್ರೆ ಯಾರು ಮಾಡ್ಬೇಕಂತ ಇಂಟ್ರೆಸ್ಟಿಗೆ ಇರ್ತಾರೋ, ಸೀರಿಯಸ್ ಆಗಿ ನಾನು ಮಾಡ್ಲೇಬೇಕಂತ ಅಂತಿರ್ತಾರೋ ಅವರಷ್ಟೇ ಬಂದರೆ ಸಾಕು. ಸುಮ್ಮನೆ ಕೆಲವರು ಬಂದು, ಯಾಕಂದ್ರೆ ನಮ್ಮ ಕಿಚನಲ್ಲಿ 2-3 ಜನ, ಜಾಸ್ತಿ ಜನಕ್ಕೆ ಇಟ್ಕೊಳಕ್ಕಾಗಲ್ಲ. ಸೀರಿಯಸ್ ಆಗಿ ಯಾರು ಮಾಡ್ಲೇಬೇಕನ್ನೋರು ಅವ್ರಿಗೆ ಸಲುವಾಗಿ ಈಗ ಒಂದು 10,000 ಡೆಪಾಸಿಟ್ ಲೆಕ್ಕದಲ್ಲಿ ಇಟ್ಟಿದ್ದೀವಿ. ಅವ್ರು ಕಲ್ತು ಹೋಗುವಾಗ ಅವ್ರ ಹತ್ರ ಲಾಸ್ಟಿಗೆ ಬಿರಿಯಾನಿ ಅಂತ ಹೇಳಿದ್ರೆ ಕೆಲವೊಂದು ಐಟಮ್ಸ್ ಅವ್ರ ಹತ್ರನೇ ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಪರ್ಫೆಕ್ಷನ್ ಅವರಿಗೂ ಓಕೆ ಅನ್ಬೇಕು, ನಮಗೂ ಓಕೆ ಆಗ್ಬೇಕು. ಆವಾಗಲೇ ಅವ್ರನ್ನ ಕಳಿಸ್ತೀವಿ. ಅವ್ರದ್ದೇ ಒಂದು ಹೆಸರು ಇಟ್ಕೊಂಡು ಹೋಟ್ಲ್ ಓಪನ್ ಮಾಡ್ಬೋದು. ಇವ್ರು ಮಾಡ್ತಾ ಇದ್ದಾರೆ ಈಗ. ಹೋಗುವಾಗ ಆ 10,000 ಮಸಾಲೆ ಕೊಡ್ತೀವಿ ಅವ್ರಿಗೆ. ನಾವು 1 ರೂಪಾಯಿ ಇಟ್ಕೊಳ್ಳಲ್ಲ. 1 ರೂಪಾಯಿ ಇಟ್ಕೊಳ್ಳಲ್ಲ? ಇಲ್ಲ ಸರ್. ಏನು ಸರ್? ಹಾಂ ಸರ್. ಇದು ರೆಡ್ ಕಬಾಬ್. ಹಾಂ ಹಾಂ. ಮತ್ತೊಂದು ಬಂದು ರಾಜಧಾನಿ ಕಬಾಬ್, ಅದು ಸ್ಪೆಷಲ್ಲು. ಹಾಂ, ಇದು ಕೂಡ ನಿಮ್ಮದೇ ಸರ್? ನಮ್ಮದೇ ಮಸಾಲೆ ಸರ್, ಸ್ಪೆಷಲ್ ಇದು. ಇದರ ಲೈಟಾಗಿ ರೆಡ್ ಮಸಾಲ ಕಲರ್, ರೆಡ್ ಚಿಲ್ಲಿ ಪೌಡ್ರು ಇದೆಲ್ಲ ಹಾಕಿ ಮಾಡಿರೋದು. ಸ್ವಲ್ಪ ರೆಡ್ ಕಲರ್ ಇರುತ್ತೆ ಇದರಲ್ಲಿ, ಸ್ವಲ್ಪ ಕಲರ್ ಹಾಕಿರೋ, ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಇನ್ನೊಂದು ಬಂದು ಅದರಲ್ಲಿ ಕಲರ್ ಇಲ್ಲ, ರಾಜಧಾನಿ ಕಬಾಬ್ ಅಂತ. ಅದ್ರ ಮಸಾಲನೇ ಬೇರೆ, ಅದು ಪೆಪ್ಪರು, ಗ್ರೀನ್ ಮಸಾಲ ಎಲ್ಲ ಸುಮಾರು ಐಟಮ್ಸ್ ಬಿದ್ದಿರುತ್ತೆ. ಆಲ್ರೆಡಿ ನಿಮ್ಮ ಚಾನಲಲ್ಲಿ ಅದು ರೆಸಿಪಿ ತೋರಿಸಿದ್ದೀವಿ, ಪೆಪ್ಪರ್ ಕಬಾಬ್ ಅಂತ. ತುಂಬ ಜನ ಇಷ್ಟಪಟ್ಟು ಮನೇಲಿ ಮಾಡಿಕೊಂಡು ಎಲ್ಲ ಖುಷಿ ಪಟ್ಟಿದ್ದಾರೆ. ಆ ರೆಸಿಪಿನೂ ಇದೆ ನೋಡಿ. ಕಸ್ಟಮರ್ಸ್ ಎಲ್ಲ ಬಂದು ನೋಡ್ತಾ ಇದ್ದಾರೆ, ಟೇಸ್ಟ್ ಮಾಡ್ತಿದ್ದಾರೆ. ಮತ್ತೆಲ್ಲ ಒಳ್ಳೆ ಕ್ವಾಲಿಟಿ ಚಿಲ್ಲಿ ಪೌಡ್ರ್ ಹಿಡಿದು ಮಸಾಲೆ, ಸ್ಪೈಸಸ್, ಗರಂ ಮಸಾಲೆಗಳೆಲ್ಲ ಹಾಕಿ ಮಾಡಿರೋದು ಇದು. ಇದ್ರ ಟೇಸ್ಟೇ ಬೇರೆ. ಅಲ್ಲಿ ನಾವು ಪೆಪ್ಪರ್ ಕಬಾಬ್ ಅಂತೀವಲ್ಲ, ಅದ್ರ ಟೇಸ್ಟೇನೇ ಬೇರೆ. ಎರಡು ಅಜಗಜ ಅಂತಾರೆ ವ್ಯತ್ಯಾಸ ನೋಡಿ. ಗರಿಗರಿಯಾದ ಕಬಾಬ್, ಗರಿಗರಿಯಾದ ಕಬಾಬ್. ಸರ್ ಸೆಕೆಂಡ್ ರೌಂಡ್ ಅಂತ ಹೇಳ್ಬಿಡಿ ನೋಡಿ. ಇದು 1 ರೌಂಡ್ ಖಾಲಿ ಆಗಿದೆ. 1 ರೌಂಡ್, ಈಗ ಸೆಕೆಂಡ್ ರೌಂಡು. ಸರ್ ಆಗಿದೆ ನೋಡಿ ಸರ್, ಕಬಾಬ್ ಆಗಿದೆ ಸರ್. ನೋಡಿ ಇಷ್ಟೇ. ಸೂಪರ್ ಸರ್. ಜಿಂಗಲ್ ಅಲ್ಲ ಕಬಾಬ್ ಇದು. ಜಿಂಗಲ್ ಅಲ್ಲ ಕಬಾಬ್ ತಿಂದ್ರೆ ಲೈಫೇ ಜಿಂಗಲ್ ಅಲ್ಲ ಅನ್ಸುತ್ತೆ. ನೋಡಿ ಜನ, ಜಾತ್ರೆ ಜಾತ್ರೆ. ಸೇಮ್ ಎರಡು ಮುಖ. ಏನ್ ಸರ್ ಅದು? ಸರ್ ಇದು ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಪಾಲಕ್ ಮತ್ತೆ ಮೆಂತ್ಯ ಎಲ್ಲವನ್ನು ಫ್ರೈ ಮಾಡಿ ರುಬ್ಕೊಂಡಿರೋ ಮಸಾಲ. ಚಿಕನ್ ಹಾಕ್ತಾ ಇದೀವಿ. ಎಷ್ಟು ಕೆಜಿ ಇದು? 10 kg. 10 kgಗೆ ಬುಲೆಟ್ ರೈಸ್ ಅಲ್ಲ ಸರ್? ಹೌದು, ಕೋಲಂ ರೈಸ್. ಕೋಲಂ ರೈಸ್ ಯಾವ ರೈಸ್ ಬೇಕಾದ್ರೆ ಹಾಕ್ಬೋದು. ಜೀರಾ ಸಾಂಬಾರ್ ಹಾಕ್ಬೋದು, ಬಾಸ್ಮತಿ ಹಾಕ್ಬೋದು. ಟೇಸ್ಟ್ ಬರುತ್ತೆ, ಯಾವುದಕ್ಕೆ ಹಾಕಿದ್ರೆ ಟೇಸ್ಟ್ ಬರ್ಬೇಕು. ಟೇಸ್ಟ್ ಚೆನ್ನಾಗಿದೆ. ಹೌದಾ? ಎಲ್ಲ ಕಡೆ ನೋಡಿದಂಗೆ ಬೆಸ್ಟ್ ಕ್ವಾಲಿಟಿ ಇದೆ, ಪ್ರೈಸ್ ಚೆನ್ನಾಗಿದೆ. ಪೀಸು ತುಂಬ ಇದು ಹಾಕಿದೆ. ಆಕ್ಚುಲಿ ಫಸ್ಟ್ ಟೈಮಲ್ಲಿ ಇಲ್ಲಿ ಓಪನ್ ಆಗಿರೋದು. ಆಲ್ವೇಸ್ ವೆರಿ ನೈಸ್. ಊಟ ಚೆನ್ನಾಗಿ, ಬಿರಿಯಾನಿ ಸಕ್ಕತ್ತಾಗಿದೆ, ಅಷ್ಟು ಹೇಳಬಲ್ಲೆ.
ಹಾಯ್ ನಮಸ್ಕಾರ. ನೋಡಿ ನಮ್ಮ ಜೊತೆ ಮನೆ ರಸದೂಟ ಇದೆ. ನಮ್ಮ ಜೊತೆಗೆ ಆ ರಸದೂಟ ಕಾರಣವಾದ ಇವತ್ತು ಕಂಪನಿ ಅಂತ ಯಲಾಂಕದಲ್ಲಿ ಒಂದು ಓಪನ್ ಆಗಿದೆ, ಅಲ್ಲಿ ಬಂದಿದ್ದೀವಿ. ಆಲ್ರೆಡಿ ಎಲ್ಲ ವಿಡಿಯೋ ಆಗಿದೆ. ಇನ್ನೊಂದು ರಸದೂಟ ಇಲ್ಲಿ ಹೊರಗಡೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.